ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂನ್ ರೈಡರ್ ಚಂದು. ನೀವು ಪ್ರೋಮೋ ವಿಡಿಯೋ ನೋಡಿ ಮೇಲೆ ಗೊತ್ತಾಗಿರ್ಬೋದು ನಾವು ಇವಾಗ ಎಲ್ಲಿ ಪ್ರಯಾಣ ಮಾಡ್ತಿದ್ದೇವೆ ಅಂತ ಹೇಳಿ. ನಾವು ಇವತ್ತು ಹೋಗ್ತಾ ಇರೋದು BR ಹಿಲ್ಸ್ಗೆ. ಬನ್ನಿ ನನ್ನ ಜೊತೆ ಪ್ರಯಾಣ ಮಾಡಿ. ಇವಾಗ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಈ BR ಹಿಲ್ಸ್ಗೆ ಇದೆ ಮೇನ್ ಎಂಟ್ರೆನ್ಸ್. ಇಲ್ಲಿ ಫಾರೆಸ್ಟ್ ಆಫೀಸ್ ಇದೆ. ಇಲ್ಲಿ 20 ರೂಪೀಸ್ನ ಪೇ ಮಾಡಿಬಿಟ್ಟು ಒಳಗಡೆ ಎಂಟ್ರಿ ಟಿಕೆಟ್ನ ತಗೋಬೇಕು. ಈ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಧೂಮಪಾನ, ಮದ್ಯಪಾನ ಮತ್ತು ಪ್ಲಾಸ್ಟಿಕ್ ಅನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಬಿಳಿಗಿರಿ ರಂಗನ ಬೆಟ್ಟವು ಸುಂದರ ಪ್ರವಾಸಿ ತಾಣವಾಗಿದ್ದು, ಇದು ವನ್ಯ ಮೃಗಗಳ ಬೀಡು ಹಾಗೂ ಶ್ರೀರಂಗನಾಥನ ನೆಲೆಬೀಡು. ಇನ್ನು ವಾಹನ ಸೌಕರ್ಯಗಳ ಬಗ್ಗೆ ಹೇಳಬೇಕಾದರೆ ಬೆಂಗಳೂರು, ಮೈಸೂರು ಮತ್ತು ಚಾಮರಾಜನಗರದ ಯಳಂದೂರಿನಿಂದ ನೇರ್ ಬಸ್ ಸೌಲಭ್ಯ ಇದೆ. ಪ್ರವಾಸಿ ಮಂದಿರ, ಗುಡಿ ಕ್ಯಾಂಪ್ಗಳಲ್ಲಿ ವಾಸ್ತವ್ಯಕ್ಕೂ ಅವಕಾಶವೂ ಕೂಡ ಇದೆ. ಈ ಬೆಟ್ಟದಲ್ಲಿ ಕಾಡಾನೆ, ಕರಡಿಗಳ ಕಾಟವಿದ್ದು ರಾತ್ರಿ ಪ್ರಯಾಣ ಮಾಡದಿರುವುದೇ ಉತ್ತಮ. ಬನ್ನಿ ಬಿಳಿಗಿರಿ ರಂಗನಾಥ ಬೆಟ್ಟದ ಕಡೆಗೆ ಪ್ರಯಾಣ ಸಾಗಿಸೋಣ. ದಾರಿಯಲ್ಲಿ ಸಾಗುತ್ತಾ ಬೆಟ್ಟದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಬೆಂಗಳೂರಿನಿಂದ BR ಹಿಲ್ಸ್ಗೆ ಬರಲು 2 ದಾರಿಗಳಿದ್ದು, ಒಂದು ಕನಕಪುರ ಮಾರ್ಗವಾಗಿ, ಇನ್ನೊಂದು ಮದ್ದೂರು ಮಾರ್ಗವಾಗಿ. ಬೆಂಗಳೂರಿಂದ ಕನಕಪುರ ಮಾರ್ಗವಾಗಿ BR ಹಿಲ್ಸ್ಗೆ ಬಂದರೆ ಸುಮಾರು 250 ಕಿಲೋಮೀಟರ್ ಆಗುತ್ತದೆ. ಮೈಸೂರಿಂದ BR ಹಿಲ್ಸ್ಗೆ ಬರಲು ಸುಮಾರು 130 ಕಿಲೋಮೀಟರ್ಗಳಾಗುತ್ತದೆ. ಈ ಪ್ರಕೃತಿಯ ವಿಹಂಗಮ ನೋಟವನ್ನು ನೀವು ಸವಿರಿ. ಬಿಳಿಗಿರಿ ರಂಗನ ಬೆಟ್ಟವನ್ನು ಶ್ವೇತಾದ್ರಿ ಬೆಟ್ಟವೆಂದೂ ಕರೆಯುತ್ತಾರೆ. ಶ್ವೇತಾದ್ರಿ ಎಂದರೆ ಬಿಳಿ ಕಲ್ಲು ಎಂದು ಕನ್ನಡದಲ್ಲಿ ಅರ್ಥ. ಇದೊಂದು ವನ್ಯಧಾಮವಾಗಿದ್ದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಕೊಂಡಿ ಎಂದಾದರೆ ತಪ್ಪಾಗುವುದಿಲ್ಲ. ಈ ಬಿಳಿಗಿರಿ ರಂಗನ ಬೆಟ್ಟವು ಹಸಿರು ಸಿರಿಯ ನಡುವೆ ಮೈದಳೆದು ನಿಂತಿರುವ ಈ ಪ್ರಕೃತಿ ರಮಣೀಯ ತಾಣವು ಹವಾಮಾನ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ. ಇಲ್ಲಿನ ತಂಪಾದ ಹವೆಯು ಆಹ್ಲಾದಕರವೇ ಬೇರೆ. ಸುಡು ಬಿಸಿಲಲ್ಲಿಯೂ ಬಿಳಿಗಿರಿ ರಂಗನ ಬೆಟ್ಟ ಹವಾನಿಯಂತ್ರಿತ ಪಟ್ಟಣದಂತೆ ಭಾಸವಾಗುತ್ತದೆ. ಈ ಕ್ಷೇತ್ರಕ್ಕೆ ಬಿಳಿಗಿರಿ ಎಂದು ಹೆಸರು ಬರಲು ಕಾರಣ ಬೆಟ್ಟದಲ್ಲಿ ಬಿಳಿಯ ಬಣ್ಣದ ಶಿಲೆಗಳಿರುವುದೇ ಇದಕ್ಕೆ ಕಾರಣವಾಗಿದೆ. ಈ ಬೆಟ್ಟವನ್ನು ಜನಪದರು ಬಿಳಿಕಲ್ಲು ಬೆಟ್ಟ ಎಂದರೆ, ಪಂಡಿತರು ಶ್ವೇತಾದ್ರಿ ಎಂದು ಕರೆದಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಈ ಬೆಟ್ಟವನ್ನು ದಕ್ಷಿಣ ತಿರುಪತಿ ಎಂದೇ ಉಲ್ಲೇಖಿಸಲಾಗಿದೆ. ಈ ಬೆಟ್ಟದ ಕಾಡಿನ ದಾರಿಯಲ್ಲಿ ಸಾಗುತ್ತಾ ಮೇಲಿಂದ ಮೇಲೆ ಬೀಸಿ ಬರುವ ತಂಗಾಳಿಯಿಂದ ನಡು ಬೇಸಿಗೆಯೂ ಕೂಡ ಬೆಳದಿಂಗಳೇನೋ ಎಂಬಂತೆ ಭಾಸವಾಗುತ್ತದೆ. ಕಣ್ಣು ಹಾಯಿಸದುದ್ದಕ್ಕೂ ಕಾಣಸಿಗುವ ಪ್ರಕೃತಿಯ ವಿಹಂಗಮ ನೋಟ ನಮ್ಮೆಲ್ಲರ ಜಂಜಾಟವನ್ನು ಮರೆಸಿ ಮನಸ್ಸಿನಲ್ಲಿ ಉಲ್ಲಾಸ ತುಂಬುತ್ತದೆ. ಕಾಡಿನಂಚಿನಲ್ಲಿರುವ ಸೋಲಿಗರ ಜೋಪಟಿಗಳು, ಅದರಾಚೆಗಿನ ಕಾಡಿನ ನಡುವಿನ ಅಂಕುಡೊಂಕಿನ ರಸ್ತೆಗಳು, ತಲೆ ಮೇಲಿರುವ ಅರಣ್ಯದ ಮರಗಳು, ಅದರ ನಡುವೆ ಚಂಗನೆ ನೆಗೆದು ಹಾರಿ ಹೋಗುವ ಜಿಂಕೆಗಳು, ಗೀಳಿಡುವ ಆನೆಗಳು, ನಡುವೆ ಬರುವ ನೀರಿನ ಜರಿಗಳು, ಒಂದಲ್ಲ ಎರಡಲ್ಲ 10 ವಿಸ್ಮಯಗಳನ್ನು ಕಣ್ಣು ತುಂಬಿಕೊಳ್ಳಬಹುದು. ಈ ಬಿಳಿಗಿರಿ ರಂಗನಾಥನ ಬೆಟ್ಟದ ಕಾಡು ವನ್ಯಧಾಮವಾಗಿದ್ದು, ಮೊದಲೇ ಹೇಳಿದಂತೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಕೊಂಡಿಯಾಗಿದೆ. ಏಷ್ಯಾದಲ್ಲಿರುವ ಆನೆಗಳು, ಹುಲಿಗಳು ವಾಸಕ್ಕೆ ಇದು ಯೋಗ್ಯವಾಗಿರುವುದು. ಈ ತಾಣಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ವೈವಿಧ್ಯಮಯ ಸಸ್ಯ ಪ್ರಭೇದಗಳಿವೆ. ಇಷ್ಟು ಮಾತ್ರವಲ್ಲದೆ ಚಿರತೆ, ಜಿಂಕೆ, ಸೀಳುನಾಯಿ ಮುಂತಾದ ಪ್ರಾಣಿಗಳು 200ಕ್ಕೂ ಹೆಚ್ಚು ಅಧಿಕ ಪಕ್ಷಿ ಸಂಕುಲಗಳೇ ಇಲ್ಲಿವೆ. ಇಲ್ಲಿ ನಿಮ್ಗೊಂದು ಸರ್ಕಲ್ ಕಾಣ್ತಾ ಇರ್ಬೋದು. ಇಲ್ಲಿ ರೈಟ್ ಸೈಡ್ ಹೋದ್ರೆ BR ಹಿಲ್ಸ್ ಟೆಂಪಲ್ಗೆ ಹೋಗ್ಬೋದು, ಸ್ಟ್ರೇಟ್ ಹೋದ್ರೆ ಕೇಗುಡಿ ವೈಲ್ಡ್ ಲೈಫ್ ಕ್ಯಾಂಪಿಗೆಲ್ಲ ಹೋಗ್ಬೋದು. ಬನ್ನಿ BR ಹಿಲ್ಸ್ಗೆ ಹೋಗೋಣ. ನಾ ಒಂದು ಗೂಗಲ್ ಅರ್ತಿಂದ ಒಂದು ವಿಡಿಯೋ ಮಾಡಿದ್ದೆ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಇಲ್ಲಿ ನಿಮ್ಗೆ ಟಾಪ್ ಆಂಗಲ್ ಇಂದ ನಿಮ್ಗೆ ಒಂದು ದೃಶ್ಯ ಕಾಣುತ್ತೆ. ಇದೇ BR ಹಿಲ್ಸು. ಇಲ್ಲಿ ಬೆಟ್ಟದ ಕೆಳಗಡೆಯಿಂದ ಒಂದು ವೇ ಕಾಣುತ್ತೆ. ಇದೇ ಸ್ಟೆಪ್ಸ್ ಹತ್ಕೊಂಡು BR ಹಿಲ್ಸ್ಗೆ ಹೋಗೋದು. ಇನ್ನೊಂದು ಸೈಡ್ ಕಾರ್ ಪಾರ್ಕಿಂಗ್ ಇಂದ ಇನ್ನೊಂದು ವೇ ಇದೆ. ಇಲ್ಲಿ ಡೈರೆಕ್ಟ್ ಆಗಿ ನೀವು ಗುಡ್ಡದ ಮೇಲ್ಗಡೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಡೈರೆಕ್ಟ್ ಆಗಿ ಹೋಗ್ಬೋದು. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಬಗ್ಗೆ ಹೇಳಬೇಕಾದರೆ
ರಂಗನಾಥ ಸ್ವಾಮಿ ದೇವಾಲಯವು ಒಂದು ಖಾಲಿ ಬಂಡೆಯ ಅಂಚಿನ ಮೇಲೆ ಅಭಯಾರಣ್ಯದ ಉತ್ತರ ಭಾಗದ ತುದಿಯಲ್ಲಿ ನೆಲೆಗೊಂಡಿದೆ. ಬೆಟ್ಟವು ತನ್ನ ಹೆಸರನ್ನು ನೀಡುವ ಬಿಳಿ ಬಣ್ಣದಂತೆಯೇ ಕಾಣುತ್ತದೆ. ಇಲ್ಲಿನ ದೇವತೆಯನ್ನು ಸಾಮಾನ್ಯವಾಗಿ ಬಿಳಿಗಿರಿ ರಂಗ ಎಂದು ಕರೆಯಲಾಗುತ್ತದೆ. ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ಒಂದು ಅನನ್ಯವಾಗಿ ನಿಂತಿರುವ ಭಂಗಿಯಲ್ಲೇ ಕೆತ್ತಿಸಲಾಗಿದೆ. ಈ ದೇವಾಲಯದಲ್ಲಿ ರಂಗನಾಥ ಸ್ವಾಮಿ ದೇವರು ನಿಂತಿರುವ ರೂಪ ಹಿಂದಿನ ವೆಂಕಟೇಶ ದೇವಸ್ಥಾನದ ಪುನರ್ಸ್ಥಾಪನೆ ಎಂದು ಹೇಳಲಾಗುತ್ತದೆ. ಟಿಪ್ಪು ಸುಲ್ತಾನ್ ಅವರು ಬೇಟೆಯಾಡುವ ಕಾರ್ಯಾಚರಣೆಯ ಸಮಯದಲ್ಲಿ ಇದನ್ನು ಪುನರ್ಜೀವನ ಮಾಡಲಾಗಿದೆ ಎಂದು ಹೇಳಲಾಗಿದೆ. ದೇವಸ್ಥಾನದಲ್ಲಿರುವ ರಂಗನಾಥ ಸ್ವಾಮಿ ದೇವರ ಜೊತೆ ದೇವತೆಗಳಲ್ಲಿ ರಂಗನಾಯಕಿ ಮತ್ತು ಹಲವಾರು ಆಳ್ವರು ಇಲ್ಲಿ ಸೇರಿವೆ. ಬನ್ನಿ ರಂಗನಾಥ ಸ್ವಾಮಿಯ ದೇವಾಲಯಕ್ಕೆ ಸಾಗುತ್ತಾ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಈ ಬೆಟ್ಟವು ಸರಿಸುಮಾರು 5091 ಅಡಿ ಎತ್ತರವಿದ್ದು ಹೆಸರುಗಮನೀಯವಾದ ಈ ಬೆಟ್ಟವನ್ನು ನವರಂಗ ಮುಖಮಂಟಪದಿಂದ ಕೂಡಿದೆ. ಬಿಳಿಗಿರಿ ರಂಗನಾಥನ ಪುರಾತನ ದ್ರಾವಿಡ ಶೈಲಿಯ ದೇವಾಲಯವಾಗಿದೆ. ವೇದಾಂತಾಚಾರ್ಯರ ಮೂರ್ತಿಯನ್ನು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಪಿತೃವಾಕ್ಯ ಪರಿಪಾಲನೆಗಾಗಿ ತಾಯಿ ರೇಣುಕಾ ಮಾತೆಯ ಶಿರವನ್ನು ತನ್ನ ಪರಶುವಿನಿಂದ ಚೆಂಡಾಡಿದ ಪರಶುರಾಮರು ಮಾತೃಹತ್ಯಾ ದೋಷ ಪರಿಹಾರಕ್ಕಾಗಿ ಈ ಗಿರಿಯಲ್ಲಿ ತಪವನ್ನಾಚರಿಸಿದ ವಿರಾಜ ನದಿಯ ಜಲದಿಂದ ಭಗವಂತನ ಪಾದ ತೊಳೆಯನೆಂದು ಸ್ಥಳ ಪುರಾಣ ಇಲ್ಲಿ ಹೇಳುತ್ತದೆ. ನಾವು ದೇವಸ್ಥಾನದ ಕೆಳಗಡೆಯಿಂದ ಇಲ್ಲಿ ದೇವಸ್ಥಾನದ ಮೇಲ್ಗಡೆ ಬರೋವರೆಗೂ ನೀವು ನೋಡ್ತಾ ಇರ್ಬೋದು, ಕೆಲವು ಜನರು ವಿವಿಧ ವೇಷಗಳನ್ನು ಹಾಕೊಂಡು ಇಲ್ಲಿ ಭಿಕ್ಷೆಯನ್ನು ಬೇಡ್ತಾ ಇರೋದು. ನಮಗೆ ಇಲ್ಲಿ ಕ್ಯೂ ಜಾಸ್ತಿ ಇರೋದ್ರಿಂದ ಇಲ್ಲಿ ನಮಗೆ ದೇವಸ್ಥಾನಕ್ಕೆ ಇವಾಗ ಹೋಗ್ಲಕ್ಕ ಆಗದೇ ಇರೋದ್ರಿಂದ ಇಲ್ಲಿ ಸೈಡಲ್ಲಿ ಒಂದು ಸಿಕ್ಕಾಪಟ್ಟೆ ಗಿಡಗಳಿವೆ. ಇಲ್ಲಿ ತಂಪಾದ ಗಾಳಿ ಬೀಸುತ್ತೆ. ಇದು 11:30 ಆದರೂ ಕೂಡ ಇಲ್ಲಿ ತಂಪಾದ ಗಾಳಿ ಬೀಸ್ತಾ ಇದೆ. ಇಲ್ಲಿ ಒಂದು 2-3 ವ್ಯೂ ಪಾಯಿಂಟ್ಗಳಿವೆ. ಇಲ್ಲಿ ಕ್ಯಾಮ್ರಾಮನ್ ಕೂಡ ಇದ್ದಾರೆ. ಇಲ್ಲಿ ನಿಮಗೆ ಫೋಟೋ ಇನ್ಸ್ಟಂಟ್ ಆಗಿ ಬೇಕಂದ್ರೆ ಇನ್ಸ್ಟಂಟ್ ಆಗಿ ಫೋಟೋ ತೆಗೆದುಬಿಟ್ಟು ಕೊಡ್ತಾರೆ ನಿಮಗೆ. ಇಲ್ಲಿ ನಿಮಗೆ ಕಾಣ್ತಾ ಸಿಗ್ಬೋದು ಪ್ರಕೃತಿ ಅತಿ ಸುಂದರ ರಮಣೀಯ ದೃಶ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಂದು. ಇಲ್ಲಿನ ಜನರ ನಂಬಿಕೆ ಏನಂತ ಹೇಳಿದ್ರೆ, ಬಿಳಿಗಿರಿ ಬೆಟ್ಟದ ಮತ್ತು ಶ್ರೀರಂಗಪಟ್ಟಣದ ರಂಗನಾಥ ಅವರು ಮತ್ತೆ ಶಿವನ ಸಮುದ್ರ ತಿರುಚನಪಳ್ಳಿಯ ವೆಂಕಟೇಶ್ವರು ಅಣ್ಣ ತಮ್ಮಂದಿರು ಎಂದು ಇಲ್ಲಿ ಜನರ ನಂಬಿಕೆಯಾಗಿದೆ. ಇಲ್ಲಿ ವರ್ಷಕ್ಕೆ 2 ಬಾರಿ ಜಾತ್ರೆ ಆಗುತ್ತದೆ. ಒಂದು ಯುಗಾದಿ ಕಳೆದ ನಂತರ ನಡೆಯುವ ಜಾತ್ರೆ ಇಲ್ಲಿ ಸುಪ್ರಸಿದ್ಧಿಯಾಗಿದ್ದು, ಇಲ್ಲಿ ಸಹಸ್ರಾರು ಸಾವಿರ ಜನರು ಬಂದು ಇಲ್ಲಿ ನಡೆಯುವ ಬ್ರಹ್ಮ ರಥೋತ್ಸವವನ್ನು ನೋಡುತ್ತಾರೆ ಮತ್ತು ಪಾದುಕೆಗಳನ್ನು ಇಲ್ಲಿ ಕಾಣಿಕೆ ಕೊಡುತ್ತಾರೆ. ಇದು ದೇವಸ್ಥಾನದ ಇನ್ನೊಂದು ದ್ವಾರ. ಈ ದ್ವಾರದಿಂದ ಕೆಳಗಡೆ ನೋಡಿದ್ರೆ ಬೆಟ್ಟದ ಕೆಳಗಡೆ ಕಾಣುತ್ತೆ. ಇಲ್ಲಿ ಸ್ಟೆಪ್ಸ್ ನ ನೀವು ಹತ್ಕೊಂಡು ಬರ್ಬೋದು, ಇಲ್ಲ ಕಾರೆಲ್ಲ ಸೀದಾ ಮೇಲ್ಗಡೆ ಬರುತ್ತೆ. ಅಲ್ಲಿಂದನೂ ಇನ್ನೊಂದು ದ್ವಾರ ಇದೆ ದೇವಸ್ಥಾನಕ್ಕೆ, ಅಲ್ಲಿಂದನೂ ಬರ್ಬೋದು. ಬನ್ನಿ ಕೆಳಗಡೆ ಒಂದ್ ಸ್ವಲ್ಪ ಹೋಗ್ಬಿಟ್ಟು ದೇವಸ್ಥಾನ ಕೆಳಗಡೆಯಿಂದ ಹೇಗೆ ಕಾಣುತ್ತೆ ಅಂತ ನೋಡೋಣ. ಇಲ್ಲೆಲ್ಲ ಕೆಳಗಡೆ ಎಲ್ಲ ಹೋದಂಗೆ ಇಲ್ಲಿ ಸಣ್ಣ ಸಣ್ಣದು ಎಲ್ಲ ದೇವಸ್ಥಾನಗಳಿವೆ. ಇವೆಲ್ಲ ಹಳೆ ಕಾಲದೆಲ್ಲ ಕಟ್ಟಡಗಳು. ಈ ದೇವಸ್ಥಾನ ಎಲ್ಲ ನೋಡಿದ್ರೆ ಈ ದ್ರಾವಿಡ ಶೈಲಿಯ ದೇವಸ್ಥಾನಗಳೆಂದು ಕಾಣ್ಬೋದು. ಇಲ್ಲೆಲ್ಲ ನೀವು ನಾಮ ಹಚ್ಚಿರೋದನ್ನು ನೋಡ್ಬೋದು. ಹರಕೆ ಹೊತ್ತವ್ರು ಇಲ್ಲೆಲ್ಲ ನಾಮ ಹಚ್ಕೊಂಡು ಒಂದೇ ಮೆಟ್ಲನ್ನೆಲ್ಲ ಹಾಕ್ತಾರೆ. ಇಲ್ಲೆಲ್ಲ ನೀವು ಪ್ರತಿ ಮೆಟ್ಲ ಮೇಲೂ ನಾಮ ಹಚ್ಚಿರೋದು ನೋಡ್ಬೋದು. ಇಲ್ಲಿ ದೇವಸ್ಥಾನದ ಹತ್ತಿರ ಬಂದಂಗೆಲ್ಲ ಇಲ್ಲಿ ಹನುಮಂತ ದೇವ್ರದ್ದು ಮತ್ತೆ ಗಣೇಶ್ ದೇವ್ರದ್ದು ಇಲ್ಲಿ ಮೂರ್ತಿಯನ್ನು ನೀವು ಕಾಣ್ಬೋದು. ಹಾಗೆ ಮತ್ತೆ ಇಲ್ಲಿ ದೇವಸ್ಥಾನದ ಹತ್ತಿರ ಇಲ್ಲೆಲ್ಲ ತಿಂಡಿ ತಿನಿಸುಗಳನ್ನೆಲ್ಲ ಮಾರ್ತಾರೆ. ಇಲ್ಲೆಲ್ಲ ನೀವು ನೋಡ್ಬೋದು. ಈ ದೇವಸ್ಥಾನದಲ್ಲಿ ಬರೀ ರಂಗನಾಥ ಸ್ವಾಮಿ ಮತ್ತೆ ರಂಗನಾಯಕಿಯವರ ಮೂರ್ತಿ ಅಷ್ಟೇ ಅಲ್ಲದೆ ಇಲ್ಲಿ ಈ ದೇವಸ್ಥಾನ ಸುತ್ತಮುತ್ತಲು ನೀವೆಲ್ಲ ಮೂರ್ತಿಗಳನ್ನೆಲ್ಲ ನೋಡ್ಬೋದು. ಇಲ್ಲಿ ದ್ವಾರದ ಹತ್ರನೂ ಮೂರ್ತಿಗಳಿವೆ, ಒಳಗಡೆನೂ ಸಾಕಷ್ಟು ಮೂರ್ತಿಗಳಿವೆ. ಇಲ್ಲೆಲ್ಲ ಇನ್ನು ಸಿಕ್ಕಾಪಟ್ಟೆ ಗದ್ದಲಿರೋದ್ರಿಂದ ಇನ್ನೊಂದು ಸ್ವಲ್ಪ ವೇಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಗದ್ದಲ ಕಡಿಮೆ ಆಗುತ್ತೆ, ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ. ಈ ದೇವಸ್ಥಾನದ ಭಾಗದಲ್ಲಿರುವ ಒಂದು ಸೈಡಲ್ಲಿರೋ ಜಾಗದಲ್ಲಿ ಇಲ್ಲಿ ಕುತ್ಕೊಳ್ಳೋಣ ಅಂತ ಬಂದ್ರೆ ಇಲ್ಲೊಂದಿಬ್ರು ಜನ ರಂಗನಾಥ ಸ್ವಾಮಿ ಬಗ್ಗೆ ಹಾಡು ಹೇಳ್ತಾ ಇದ್ರು. ಅದನ್ನ ಹಾಕ್ತೀನಿ, ದಯವಿಟ್ಟು ಅದನ್ನ ಕೇಳಿ ಆನಂದಿಸಿ.
ಬನ್ನಿ, ಇಲ್ಲಿ ರಶ್ ಎಲ್ಲ ಕಡಿಮೆ ಆಗಿದೆ, ಅದಕ್ಕೆ ದರ್ಶನ ಪಡೆಯಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಫೋಟೋ ತೆಗಿಯೋಕ್ಕೆಲ್ಲ ಅಲವ್ ಇಲ್ಲ, ಅದಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಆವಾಗಲೇ ಹೇಳಿದಂಗೆ ಇಲ್ಲಿ ಒಂದು ದೊಡ್ಡ ಪಾದುಕೆ, ಇಲ್ಲಿ ರಂಗನ ಸ್ವಾಮಿಗೆ ಅರ್ಪಿಸಿದರೆ ಇಲ್ಲಿ ಇಷ್ಟಾರ್ಥಗಳು ಈಡೇರುತ್ತೆ ಅಂತಂದು ಹೇಳ್ತಾ ಇದ್ದಾರೆ. ಈ ಪಾದುಕೆಗಳ ಉದ್ದ ಎಷ್ಟಿರುತ್ತೆ ಅಂತ ಹೇಳಿದ್ರೆ 1 ಅಡಿ ಮತ್ತೆ 5 ಇಂಚು ದಪ್ಪ ಇರುತ್ತೆ. ಹಾಗೆ ದೇವ ದರ್ಶನ ಪಡ್ಕೊಂಡು ಕೆಳಗಡೆ ಹೋಗ್ಬೇಕಾದ್ರೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಇದನ್ನ ನೋಡ್ಬಿಟ್ಟು ಫೋಟೋ ಮತ್ತೆ ವಿಡಿಯೋಸ್ನೆಲ್ಲ ತಗೊಂಡೋದ್ವಿ. ಹಾಗೆ ನೀವು ಈ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಯಾವ ಟೈಮಲ್ಲಾದರೂ ಯಾವ ಸೀಸನಲ್ಲಾದರೂ ಬಂದು ನೀವು ವಿಸಿಟ್ ಮಾಡ್ಬೋದು. ಎನಿ ಟೈಮು ಈ ಸ್ಥಾನವು ತುಂಬ ಸುಂದರವಾಗಿ ಕಾಣುತ್ತೆ ಅಂತ ಹೇಳ್ತಾ, ನೀವು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ದಯವಿಟ್ಟು ಇಲ್ಲಿ ಬಂದು ವಿಸಿಟ್ ಮಾಡಿಬಿಟ್ಟು ನೀವು ಇಲ್ಲೆಲ್ಲ ಪ್ರಕೃತಿಯ ಈ ಸೌಂದರ್ಯತೆಯನ್ನು ಸವಿರಿ ಅಂತಂದು ಹೇಳ್ತಾ, ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಹಾಗೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ದಯವಿಟ್ಟು ಡಿಸ್ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಸ್ಥಳದ ಬಗ್ಗೆ ಮಾಹಿತಿ ಕೊಡುತ್ತಾ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್.